ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1055 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 17ನೇ ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸ್ಟಾರ್ಟಪ್ ಇಂಡಿಯಾ ಉಪಕ್ರಮವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ದಿ ಸ್ಟಾರ್ಟಪ್ ಇಂಡಿಯಾ initiative is associated with which ministry? ಸೊ ಈಗ ಭಾರತ ಸರ್ಕಾರ ಈ ಒಂದು ಸ್ಟಾರ್ಟಪ್ ಇನಿಷಿಯೇಟಿವನ್ನು ಲಾಂಚ್ ಮಾಡಿದೆ. ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಲಾಂಚ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಏನಿದೆ, ಇದರ ಅಡಿಯಲ್ಲಿ ಈ ಸ್ಟಾರ್ಟಪ್ ಇಂಡಿಯಾ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಬರುತ್ತೆ. ಸೊ ಈ ಒಂದು ಸ್ಟಾರ್ಟಪ್ ಇಂಡಿಯಾ ಏನಿದೆ, ಈ ಸ್ಟಾರ್ಟಪ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ಫಂಡ್ ಆಫ್ ಫಂಡ್ಸನ್ನು ಈಗ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದನ್ನು ನಾವು ನಿಧಿಯ ನಿಧಿ ಅಂತ ಹೇಳ್ತೇವೆ. ಸೊ ಈ ಒಂದು ನಿಧಿಯ ನಿಧಿಯನ್ನು ಇದರ 2.0 2.0 ಈಗ ಸಚಿವ ಸಂಪುಟ ಅನುಮೋದನೆ ಕೊಡಲಾಗಿರುತ್ತೆ. ಏನಿದು ಫಂಡ್ ಆಫ್ ಫಂಡ್ಸ್ ಅಂದರೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಅದ್ರ ಜೊತೆಗೆ ಸ್ಟಾರ್ಟಪ್ ಇಂಡಿಯಾ ಏನಿದೆ, ಸೊ ಇದರ ಬಗ್ಗೆ ಕೂಡ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಟೋಟಲ್ ಕಾರ್ಪಸ್ ಅಂದರೆ ಈ ಒಂದು ಇನಿಷಿಯೇಟಿವ್ ಏನಿದೆ, ಸ್ಟಾರ್ಟಪ್ ಇಂಡಿಯಾ ಇನಿಷಿಯೇಟಿವ್ ಏನಿದೆ, ಇದಕ್ಕೆ ಒಟ್ಟು ಮೂಲಧನ 10,000 crores ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫಂಡ್ ಏನಿದೆ, ಈ ಫಂಡನ್ನು ಫಂಡ್ಸ್ ಆಫ್ ಫಂಡ್ಸ್ ಅಂತ ಕರಿತೇವೆ. ಏನಕ್ಕೆ ಇದನ್ನು ನಾವು ಫಂಡ್ಸ್ ಆಫ್ ಫಂಡ್ ಅಂತ ಕರಿತೇವೆ ಅನ್ನೋದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಗವರ್ನಮೆಂಟ್ ಡಸ್ ನಾಟ್ ಇನ್ವೆಸ್ಟ್ ಡೈರೆಕ್ಟ್ಲಿ ಇನ್ ಸ್ಟಾರ್ಟಪ್. ಸೊ ಈ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮ ಏನಿದೆ, ಸೊ ಇದರಲ್ಲಿ ಸರ್ಕಾರ ನೇರವಾಗಿ ಬಂಡವಾಳ ಹೂಡಿಕೆಯನ್ನು ಮಾಡುವುದಿಲ್ಲ. ಹಾಗಿದ್ರೆ ಬಂಡವಾಳ ಎಲ್ಲಿಂದ ಬರುತ್ತೆ, ಯಾಕೆ ಇದನ್ನು ನಾವು ಫಂಡ್ಸ್ ಆಫ್ ಫಂಡ್ ಅಂತ ಕರಿತೇವೆ ಅನ್ನೋದನ್ನ ನಾವು ಮುಂದೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಹಾಗಿದ್ರೆ ಹಣವನ್ನು ಮನಿ ಈಸ್ ಇನ್ವೆಸ್ಟೆಡ್ ಇನ್ ಟು ಸೆಬಿ ರಿಜಿಸ್ಟರ್ಡ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಕರಿತೇವೆ. ಸೊ ದೇರ್ ಇಸ್ ಅ ಸಿಸ್ಟಮ್ ಕಾಲ್ಡ್ ಆಸ್ AIF ಅಂತ ಹೇಳ್ತೇವೆ. ಸೊ ಈ ಒಂದು ಹಣವನ್ನು ಸೆಬಿಯಲ್ಲಿ ನೋಂದಾಯಿತವಾಗಿರ್ತಕ್ಕಂಥ ಪರ್ಯಾಯ ಹೂಡಿಕೆ ನಿಧಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಸೊ ಈ AIFs ಏನಿರುತ್ತೆ, ಸೊ ಅವು ನಂತರ ಈ ಒಂದು ಸ್ಟಾರ್ಟಪ್ ಇನಿಷಿಯೇಟಿವ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅಂದರೆ AIFs ಅಂತ ನಾನು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ದೆ, ಈ AIFಗಳು ಸೆಬಿ ಅಡಿಯಲ್ಲಿ ರಿಜಿಸ್ಟರ್ ಆಗಿರಬೇಕಾಗಿರುತ್ತೆ. ದಟ್ ಈಸ್ ಕಂಪಲ್ಸರಿ. ಸೊ ಇಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ಅದನ್ನು AIFಗಳು ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದಟ್ ಫಂಡ್ ಇನ್ ಸ್ಟಾರ್ಟಪ್. ಸೊ ಅದನ್ನು ಸ್ಟಾರ್ಟಪ್ಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದನ್ನು ನಾವು ಫಂಡ್ಸ್ ಆಫ್ ಫಂಡ್ ಅಂತ ಕರಿತೇವೆ. ಕಾರಣ ಏನಂದ್ರೆ, ಸೊ ಕೇವಲ ಡೈರೆಕ್ಟ್ ಆಗಿ ಇಲ್ಲಿ ಫಂಡ್ ಮಾಡ್ತಾ ಇಲ್ಲ, ಮೊದಲು AIFಗೆ ಫಂಡಿಂಗ್ ಆಗುತ್ತೆ, AIFಗಳು ನಂತರ ಸ್ಟಾರ್ಟಪ್ಗಳಿಗೆ ಫಂಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಸ್ಟಾರ್ಟಪ್ ಇನಿಷಿಯೇಟಿವ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಏಜೆನ್ಸಿ ಯಾವುದು ಅಂತ ನಾವು ನೋಡೋದಾದ್ರೆ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸಿಡ್ಬಿ ವತಿಯಿಂದ ಇದನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಉದ್ದೇಶಗಳೇನು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಮೊಬಿಲೈಸ್ ವೆಂಚರ್ ಕ್ಯಾಪಿಟಲ್, ಇದನ್ನು VC ಅಂತ ಕರಿತೇವೆ. ಸೊ ವೆಂಚರ್ ಕ್ಯಾಪಿಟಲ್ ಅನ್ನು ಕ್ರೋಢೀಕರಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಟ್ರಾಕ್ಟ್ ಲಾರ್ಜ್ ಸ್ಕೇಲ್ ಡೊಮೆಸ್ಟಿಕ್ ಪ್ರೈವೇಟ್ ಕ್ಯಾಪಿಟಲ್, ದೊಡ್ಡ ಪ್ರಮಾಣದ ಸ್ಥಳೀಯ ಖಾಸಗಿ ಬಂಡವಾಳವನ್ನು ಆಕರ್ಷಿಸುವುದು. ಅಂದರೆ ಈ ಫಾರಿನ್ ಇನ್ವೆಸ್ಟ್ಮೆಂಟ್ನ ಹೊರತಾಗಿ ಸೊ ಇಲ್ಲಿಯ ಸ್ಥಳೀಯ ಬಂಡವಾಳ ಹೂಡಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ಉದ್ದೇಶವಾಗಿರುತ್ತೆ. ಆ್ಯಂಡ್ ರೆಡ್ಯೂಸ್ ಡಿಪೆಂಡೆನ್ಸಿ ಆನ್ ಫಾರಿನ್ ವೆಂಚರ್ ಕ್ಯಾಪಿಟಲ್, ಅಂದರೆ ವಿದೇಶದ ಈ ಒಂದು ವೆಂಚರ್ ಕ್ಯಾಪಿಟಲ್ನ ಮೇಲೆ ಇರ್ತಕ್ಕಂಥ ಅವಲಂಬನೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಸ್ಟ್ರೆಂಥನ್ ಇಂಡಿಯಾಸ್ ವೆಂಚರ್ ಕ್ಯಾಪಿಟಲ್ ಸಿಸ್ಟಮ್, ನಮ್ಮ ಭಾರತ ದೇಶದ ಈ ವೆಂಚರ್ ಕ್ಯಾಪಿಟಲ್ ಅಥವಾ ಬಂಡವಾಳ ಹೂಡಿಕೆ ವ್ಯವಸ್ಥೆಯನ್ನು ಸದೃಢಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಎರಡನೇ ಉದ್ದೇಶವನ್ನು ನಾವು ಈ ಡೀಪ್ ಟೆಕ್ ಸಪೋರ್ಟ್ ಅಂತ ಹೇಳ್ತೇವೆ. ಅಂದರೆ ಈ ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನಗಳೇನಿರ್ತವೆ, ಆ ಒಂದು ತಂತ್ರಜ್ಞಾನಗಳನ್ನು ಒಳಗೊಂಡಿರ್ತಕ್ಕಂಥ ಸ್ಟಾರ್ಟಪ್ಗಳನ್ನು ಬೆಂಬಲ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ರೋಬೋಟಿಕ್ಸ್ ಆಗಿರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್, ಸೆಮಿ ಕಂಡಕ್ಟರ್ ಡಿಸೈನ್, ಸ್ಪೇಸ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಸೊ ಈ ರೀತಿಯ ಒಂದು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ಸೊ ಇದರಲ್ಲಿ ಈ ಒಂದು ಅಂದರೆ ಮಾಡರ್ನ್ ಟೆಕ್ನಾಲಜೀಸ್ ಏನಿರುತ್ತೆ, ಸೊ ಆ ರೀತಿಯ ಒಂದು ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಬೆಂಬಲ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಆ್ಯಂಡ್ ದೀಸ್ ಸೆಕ್ಟರ್ಸ್ ರಿಕ್ವೈರ್, ಅಂದರೆ ಈ ರೀತಿಯ ನಾನು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ದೆ, ಆ ವಲಯಗಳಿಗೆ ಕೆಲವೊಂದು ಬೇಡಿಕೆಗಳಿರುತ್ತೆ. ಆ ಬೇಡಿಕೆಗಳೇನು ಅಂದರೆ ಹೈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ
ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಬಂಡವಾಳ ಹೂಡಿಕೆಯ ಅವಶ್ಯಕತೆ ಇರುತ್ತೆ. ಲಾಂಗರ್ ಜೆಸ್ಟೇಷನ್ ಪೀರಿಯಡ್ ಇರುತ್ತೆ, ಅಂದರೆ ಅದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೊಳ್ತಕ್ಕಂಥ ಒಂದು ಇಂಡಸ್ಟ್ರಿಗಳಾಗಿರ್ತವೆ. ಆ್ಯಂಡ್ ಪೇಟೆಂಟ್ ಕ್ಯಾಪಿಟಲ್ ಅಂತ ಕರಿತೇವೆ. ಪೇಟೆಂಟ್ ಕ್ಯಾಪಿಟಲ್ ಅಂದರೆ ಲಾಂಗ್ ಟರ್ಮ್ ಫ್ಲೆಕ್ಸಿಬಲ್ ಫಂಡಿಂಗ್ ಆಫನ್ ಸ್ಪ್ಯಾನಿಂಗ್ ಓವರ್ ಅ ಡಿಕೇಡ್, ಅಂದರೆ ಕನಿಷ್ಠ 10 ವರ್ಷಗಳ ಅವಧಿಗೆ ಬೇಕಾಗಿರ್ತಕ್ಕಂಥ ಲಾಂಗ್ ಟರ್ಮ್ ದೀರ್ಘಾವಧಿಯ ಫ್ಲೆಕ್ಸಿಬಲ್ ಫಂಡಿಂಗನ್ನು ನಾವೇನಂತ ಕರಿತೀವಿ ಅಂದರೆ ಪೇಟೆಂಟ್ ಬಂಡವಾಳ ಅಂತ ಹೇಳ್ತೇವೆ. ಸೊ ಈ ಪೇಟೆಂಟ್ ಬಂಡವಾಳ ಅಂತಕ್ಕಂಥದ್ದು ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಇಂಡಸ್ಟ್ರೀಸ್ಗಳಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಬಂಡವಾಳವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಡೆನ್ಮಾರ್ಕ್ ಜಲಸಂಧಿ ಕ್ಯಾಟರಾಕ್ಟ್ ಇವುಗಳ ನಡುವೆ ಇದೆ. ಸೊ ಡೆನ್ಮಾರ್ಕ್ ಸ್ಟ್ರೈಟ್ ಕ್ಯಾಟರಾಕ್ಟ್ ಈಸ್ ಲೊಕೇಟೆಡ್ ಬಿಟ್ವೀನ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಜಲಸಂಧಿ, ಅದನ್ನು ನಾವು ಡೆನ್ಮಾರ್ಕ್ ಜಲಸಂಧಿ ಅಂತ ಹೇಳ್ತೇವೆ. ಈ ಒಂದು ಡೆನ್ಮಾರ್ಕ್ ಸ್ಟ್ರೈಟ್ ಕ್ಯಾಟರಾಕ್ಟ್ ಅಂತಕ್ಕಂಥದ್ದು ಯಾವುದರ ಮಧ್ಯೆ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ನಡುವೆ ಇರ್ತಕ್ಕಂಥ ಒಂದು ಸ್ಟ್ರೈಟ್ ಅನ್ನು ನಾವು ಡೆನ್ಮಾರ್ಕ್ ಸ್ಟ್ರೈಟ್ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ವೈ ದ ವರ್ಲ್ಡ್ಸ್ ಲಾಂಗೆಸ್ಟ್ ವಾಟರ್ ಫಾಲ್ ಕ್ಯಾನ್ಟ್ ಬಿ ಸೀನ್ ಬೈ ಹ್ಯೂಮನ್ ಐ. ಸೊ ಪ್ರಪಂಚದ ಅತ್ಯಂತ ದೊಡ್ಡದಾದ ಜಲಪಾತ ಇದಾಗಿರುತ್ತೆ. ಇದು ನಮ್ಮ ನೇಕೆಡ್ ಐಗೆ ಕಂಡು ಬರೋದಿಲ್ಲ. ಏನಕ್ಕೆ ಇದು ಕಂಡು ಬರೋದಿಲ್ಲ? ಸೊ ಇದು ಯಾವ ರೀತಿ ರಚನೆ ಆಗುತ್ತೆ? ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ದೊಡ್ಡ ಜಲಪಾತ ಯಾವುದು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಡೆನ್ಮಾರ್ಕ್ ಸ್ಟ್ರೇಟ್ ಅಂತಕ್ಕಂಥದ್ದು ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ನ ಮಧ್ಯೆ ಇರ್ತಕ್ಕಂಥ ಒಂದು ಸ್ಟ್ರೇಟ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಲಾರ್ಜೆಸ್ಟ್ ವಾಟರ್ ಫಾಲ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಲಾರ್ಜೆಸ್ಟ್ ವಾಟರ್ ಫಾಲ್ ಏನಿದೆ ಇದು ಓಷನ್ ಬಿನೀತ್, ಅಂದರೆ ಓಷನ್ನ ಅಡಿಯಲ್ಲಿ ಇರ್ತಕ್ಕಂಥ ವಾಟರ್ ಫಾಲ್ ಆಗಿರುತ್ತೆ. ಭೂಮಿಯ ಮೇಲೆ ಇರ್ತಕ್ಕಂಥ ಜಲಪಾತ ಅಲ್ಲ, ನೀರಿನ ಒಳಗಡೆ ಇರ್ತಕ್ಕಂಥ ಜಲಪಾತವಾಗಿರುತ್ತೆ. ಹಾಗಿದ್ರೆ ನೀರಿನ ಒಳಗಡೆ ಜಲಪಾತ ಹೇಗೆ ಸೃಷ್ಟಿಯಾಗುತ್ತೆ ಇದನ್ನು ನಾವು ನೋಡೋದಾದ್ರೆ, ಸೊ ಇಲ್ಲಿರ್ತಕ್ಕಂಥ ವಾಟರ್ ಏನಿದೆ ಅಂದರೆ ಸರ್ಫೇಸ್ ವಾಟರ್ ಏನಿದೆ ಇಟ್ ಈಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಟೆಂಪರೇಚರ್. ತನ್ನ ತಾಪಮಾನವನ್ನು ಕಳೆದುಕೊಂಡಾಗ ಅದು ಕೋಲ್ಡ್ ಆಗುತ್ತೆ. ಯಾವಾಗ ಕೋಲ್ಡ್ ಆಗುತ್ತೆ ಅದರ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅದು ಹೆವಿ ಆಗುತ್ತೆ. ಸೊ ಯಾವಾಗ ಅದು ಹೆವಿ ಆಗುತ್ತೆ ಅದು ಸಿಂಕ್ ಆಗುತ್ತೆ. ಸಿಂಕ್ ಆದಾಗ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ವಾರ್ಮರ್ ವಾಟರ್ ಮೇಲಕ್ಕೆ ಹೋಗುತ್ತೆ. ಸೊ ಆ ರೀತಿಯಾಗಿ ಬರ್ತಕ್ಕಂಥ ಒಂದು ಜಲಪಾತವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಟೆಂಪರೇಚರ್ ಡಿಫ್ರೆನ್ಸ್ ಏನಿದೆ ಆ ತಾಪಮಾನದ ವ್ಯತ್ಯಾಸದಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಜಲಪಾತ ಇದಾಗಿರುತ್ತೆ. ಸೊ ಈ ಒಂದು ಜಲಪಾತ 11,500 ಫೀಟ್ಗಳಷ್ಟು ಹೈಟ್ ಅನ್ನ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ಸೈಡ್ ದ ವಾಟರ್ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ ಡೆನ್ಮಾರ್ಕ್ ಸ್ಟ್ರೇಟ್ ಕ್ಯಾಟರಾಕ್ಟ್ ಅಂತ ಹೇಳ್ತೇವೆ. ಸೊ ಇದು ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ನ ನಡುವೆ ಇರ್ತಕ್ಕಂಥ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ. ಸೊ ಇದನ್ನ ನಾವು ಅಂಡರ್ ವಾಟರ್ ಫಾಲ್ಸ್ ಅಂತ ಹೇಳ್ತೇವೆ. ಸೊ ಸಬ್ ಮೆರೈನ್ ಕ್ಯಾಟರಾಕ್ಟ್ ಅಂತ ಕೂಡ ಇದಕ್ಕೆ ಕರೆಯಲಾಗುತ್ತೆ. ಸೊ ಇದರ ಒಂದು ಸ್ಟೇಟಸ್ ಪ್ರಸ್ತುತವಾಗಿ ಲಾರ್ಜೆಸ್ಟ್ ವಾಟರ್ ಫಾಲ್ ಆನ್ ಅರ್ತ್ ಬೈ ಹೈಟ್ ಅಂಡ್ ವಾಟರ್ ವಾಲ್ಯೂಮ್, ಅಂದರೆ ಎತ್ತರದ ಕಾರಣದಿಂದ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ನೀರಿನ ಒಂದು ಕ್ವಾಂಟಿಟಿ ಏನಿರುತ್ತೆ. ಸೊ ಎರಡೂ ಕಾರಣಗಳಿಂದ ಇದನ್ನ ನಮ್ಮ ಪ್ರಪಂಚದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜಲಪಾತ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಯಾಕಿದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂದ್ರೆ, ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅಂಡರ್ ವಾಟರ್, ಸಂಪೂರ್ಣವಾಗಿ ನೀರಿನ ಒಳಗಡೆ ಇರ್ತಕ್ಕಂಥದ್ದು. ಇಟ್ ಹ್ಯಾಪನ್ಸ್ ಬಿನೀತ್ ದಿ ಓಷನ್ ಸರ್ಫೇಸ್, ಅಂದ್ರೆ ಇದು ಸಾಗರದ ಮೇಲ್ಮೈನ ಕೆಳಗಡೆ ಸಂಭವಿಸುವ ಕಾರಣದಿಂದ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೊ ಇದರ ಜೊತೆಗೆ ಇಟ್ ಈಸ್ ಕಾಸ್ಡ್ ಬೈ ವಾಟರ್ ಡೆನ್ಸಿಟಿ ನಾಟ್ ಬೈ ಅ ವಿಸಿಬಲ್ ಡ್ರಾಪ್, ಅಂದ್ರೆ ಇದು ನೀರಿನ ಸಾಂದ್ರತೆಯ ವ್ಯತ್ಯಾಸದಿಂದ ಫಾರ್ಮೇಷನ್ ಆಗುತ್ತೆ. ಸೊ ನಾನು ಹೇಳಿದ್ದೇನೆ ಆ ಕೋಲ್ಡರ್ ವಾಟರ್ ಅಂತಕ್ಕಂಥದ್ದು ಅದು ಡೆನ್ಸ್ ಇರುತ್ತೆ. ಸೊ ಅದು ಸಿಂಕ್ ಆದಾಗ ಫಾರ್ಮೇಷನ್ ಆಗ್ತಕ್ಕಂಥ ಒಂದು ವಾಟರ್ ಫಾಲ್ಸ್ ಅನ್ನು ನಾವು ಇದರ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವೆರಿ ಕೋಲ್ಡ್ ಆರ್ಟಿಕ್ ವಾಟರ್ ಏನಿದೆ ಅದು ಡೆನ್ಸರ್ ಇರುತ್ತೆ ಮತ್ತೆ ಹೆವಿಯರ್ ಇರುತ್ತೆ. ಅತ್ಯಂತ ತಂಪಾದ ಆರ್ಟಿಕ್ ನೀರು ದಟ್ಟವಾಗಿರುತ್ತೆ ಮತ್ತು ಭಾರವಾದ ನೀರಾಗಿರುತ್ತೆ. ವಾರ್ಮರ್ ಅಟ್ಲಾಂಟಿಕ್ ವಾಟರ್ ಏನಿದೆ ಅಂದ್ರೆ ಬೆಚ್ಚಗಿನ ಅಟ್ಲಾಂಟಿಕ್ ನೀರೇನಿರುತ್ತೆ ಅದು ಲೈಟರ್ ಅಥವಾ ಹಗುರವಾಗಿ ನಾವು ಇಲ್ಲಿ ಎರಡು ಎಕ್ಸ್ಟ್ರೀಮ್ ಅಥವಾ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ ವಾಟರ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಡೆನ್ಸ್ ವಾಟರ್ ಸಿಂಕ್ಸ್ ಬಿನೀತ್ ಲೈಟರ್ ವಾಟರ್. ಸೊ ಈ ಗಾಢವಾದ ನೀರು ಈ ಹಗುರವಾದ ನೀರಿನ ಕೆಳಗೆ ಅದು ಸಿಂಕ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ದಿಸ್ ಕ್ರಿಯೇಟ್ಸ್ ಅ ವರ್ಟಿಕಲ್ ಡೌನ್ವರ್ಡ್ ಫ್ಲೋ ಲೈಕ್ ಆನ್ ಇನ್ವಿಸಿಬಲ್ ವಾಟರ್ ಫಾಲ್. ಸೊ ಈ ಒಂದು ವ್ಯತ್ಯಾಸ ಏನಿದೆ ಇದರಿಂದ ಒಂದು ಕೆಳಮುಖ ಹರಿವನ್ನ ನಾವು ನೋಡಬಹುದಾಗಿರುತ್ತೆ. ಈ ಕೆಳಮುಖ ಹರಿವು ಏನಿರುತ್ತೆ ಇದು ಜಲಪಾತವನ್ನ
ನೀರಿನ ಒಳಗೆ ಸೃಷ್ಟಿಸ್ತಕ್ಕಂಥ ಒಂದು ವಿದ್ಯಮಾನವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಡೀಪ್ ಇರುತ್ತೆ, ಅಂದರೆ ಅತ್ಯಂತ ಆಳವಾಗಿರುತ್ತೆ. ಎಷ್ಟು ಆಳವಾಗಿದೆ ಅಂದರೆ 3500 ಮೀಟರ್. ಸೊ ದಟ್ ಈಸ್ ಈಕ್ವಲ್ ಟು 11,500 ಫೀಟ್ ಆಳವನ್ನು ಹೊಂದಿರತಕ್ಕಂಥ ಒಂದು ಜಲಪಾತವಾಗಿರುತ್ತೆ. ಸೊ ಭೂಮಿಯ ಮೇಲೆ ಇರ್ತಕ್ಕಂಥ ಅತ್ಯಂತ ಟಾಲೆಸ್ಟ್ ವಾಟರ್ ಫಾಲ್ ಯಾವುದು ಅಂದರೆ ಏಂಜಲ್ ಜಲಪಾತ ಅಂತ ಹೇಳ್ತೇವೆ. ಏಂಜಲ್ ಜಲಪಾತ 979 ಮೀಟರ್ಸ್ ಅಷ್ಟಿರುತ್ತೆ. ಸೊ ಏಂಜಲ್ ಜಲಪಾತ ಯಾವ ಕಂಟ್ರಿಯಲ್ಲಿದೆ? ಇತ್ತೀಚೆಗೆ ಆ ಒಂದು ಕಂಟ್ರಿ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಆ ಕಂಟ್ರಿ ಯಾವುದು ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ನಾನು ಮೆನ್ಷನ್ ಮಾಡಿರ್ತಕ್ಕಂಥ ಈ ಒಂದು ಏಂಜಲ್ ಜಲಪಾತ ಏನಿದೆ ಇದು ಭೂಮಿಯ ಮೇಲೆ ಇರ್ತಕ್ಕಂಥದ್ದು. ನಾವಿಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಓಷನ್ನ ಕೆಳಗಡೆ ಇರ್ತಕ್ಕಂಥ ಒಂದು ವಾಟರ್ ಫಾಲ್ ಆಗಿ ನಾವು ನೋಡಬಹುದಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು 20ಕ್ಕಿಂತ ಹೆಚ್ಚು ಜಲಪಾತಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಶಿವಮೊಗ್ಗದಲ್ಲಿ ಒಂದು ಜಲಪಾತ ಇದೆ, ಅದನ್ನು ನಾವು ಕುಂಚಿಕಲ್ ಜಲಪಾತ ಅಂತ ಹೇಳ್ತೇವೆ. ಸೊ ಇದು ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆಯಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರ ಎತ್ತರ 455 ಮೀಟರ್ ಅಥವಾ 1493 ಅಡಿಗಳಷ್ಟಿರುತ್ತೆ. ಇದು ಭಾರತ ದೇಶದಲ್ಲಿಯೇ ಅತ್ಯಂತ ಎತ್ತರವಾದ ಜಲಪಾತವಾಗಿರುತ್ತೆ. ಸೊ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಲಪಾತಗಳು ಯಾವ್ದ್ಯಾವುದು, ಅದು ಯಾವ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದರ ಎತ್ತರ, ಪ್ರಾಮುಖ್ಯತೆ ಎಲ್ಲವನ್ನ ಈ ಒಂದು ಮ್ಯಾಪ್ನಲ್ಲಿ ಕೊಟ್ಟಿರ್ತೇವೆ. ಸೊ ಈ ಮ್ಯಾಪನ್ನು ನೀವು ನೋಡ್ಬೋದಾಗಿರುತ್ತೆ. ಸೊ ಇದೇ ರೀತಿ ಮ್ಯಾಪ್ಗಳನ್ನು ಒಳಗೊಂಡಿರ್ತಕ್ಕಂಥ ಜ್ಞಾನ ಸೇತು ಪುಸ್ತಕಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಮ್ಮ ಸಂಖ್ಯೆಗಳಿಗೆ ಕರೆ ಮಾಡುವ ಮುಖಾಂತರ ಅರ್ಲಿ ಬರ್ಡ್ ಆಫರ್ ಏನಿರುತ್ತೆ ಸೊ ಅದನ್ನು ನೀವು ಪಡೆದುಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಡ್ರ್ಯಾಗನ್ ಫ್ಲೈಗಳನ್ನು ಈ ಕೆಳಗಿನ ಪ್ರಮುಖ ಸೂಚಕಗಳೆಂದು ಪರಿಗಣಿಸಲಾಗುತ್ತದೆ. ಡ್ರ್ಯಾಗನ್ ಫ್ಲೈಸ್ ಆರ್ ಕನ್ಸಿಡರ್ಡ್ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಆಫ್. ಈ ಒಂದು ಡ್ರ್ಯಾಗನ್ ಫ್ಲೈ ಏನಿರುತ್ತೆ ಸೊ ಅದು ಯಾವುದರ ಸೂಚಕವಾಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀರಿನ ಗುಣಮಟ್ಟ ಅಥವಾ ವಾಟರ್ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ನಾವು ಡ್ರ್ಯಾಗನ್ ಫ್ಲೈಗಳನ್ನು ರಿಲೇಟ್ ಮಾಡ್ಬೋದಾಗಿರುತ್ತೆ. ಅಂದರೆ ಎಲ್ಲಿ ಡ್ರ್ಯಾಗನ್ ಫ್ಲೈಗಳು ಜಾಸ್ತಿ ಇರುತ್ತೆ ಸೊ ಅಲ್ಲಿ ಶುದ್ಧವಾದ ನೀರಿರುತ್ತೆ ಅಂತಕ್ಕಂಥದ್ದನ್ನು ನಾವು ಇಂಡೈರೆಕ್ಟ್ ಆಗಿ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಡ್ರ್ಯಾಗನ್ ಫ್ಲೈಗಳು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಒಂದು ಅಪರೂಪದ ಡ್ರ್ಯಾಗನ್ ಫ್ಲೈ ಅಂತಕ್ಕಂಥದ್ದು ರೀಕನ್ಫರ್ಮ್ ಆಗಿರುತ್ತೆ ಅಥವಾ ಮರು ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಡ್ರ್ಯಾಗನ್ ಫ್ಲೈಯನ್ನು ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಏನಿದರ ವಿಶೇಷಗಳು ಅನ್ನೋದನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಡ್ರ್ಯಾಗನ್ ಫ್ಲೈನ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರೇನು ಅಂದರೆ ಕ್ರೋಕೋಥೆಮಿಸ್ ಎರಿತ್ರಿಯಾ ಅಂತ ಹೇಳ್ತೇವೆ. ಇನ್ ಶಾರ್ಟ್ ಇದನ್ನ ಸಿ ಎರಿತ್ರಿಯಾ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದು ವೆಸ್ಟರ್ನ್ ಘಾಟ್ಸ್ನಲ್ಲಿ ಈಗ ಮರುಪತ್ತೆ ಆಗಿರ್ತಕ್ಕಂಥ ಒಂದು ಡ್ರ್ಯಾಗನ್ ಆಗಿರುತ್ತೆ. ಇದಕ್ಕೆ ಬೇರೆ ಬೇರೆ ಕಾಮನ್ ನೇಮ್ಸ್ ಅಥವಾ ಸಾಮಾನ್ಯ ಹೆಸರುಗಳು ಕೂಡ ಇರುತ್ತೆ. ಸ್ಕ್ಯಾರ್ಲೆಟ್ ಡ್ರ್ಯಾಗನ್ ಫ್ಲೈ ಅಂತ ಕರಿತೇವೆ, ಬ್ರಾಡ್ ಸ್ಕ್ಯಾರ್ಲೆಟ್ ಅಂತ ಕರಿತೇವೆ ಮತ್ತು ಸ್ಕ್ಯಾರ್ಲೆಟ್ ಡಾರ್ಟರ್ ಅಂತ ಬೇರೆ ಬೇರೆ ಹೆಸರುಗಳಿಂದ ಕೂಡ ಇದನ್ನ ಕರೆಯಲಾಗುತ್ತೆ. ಸೊ ಇದು ಯಾವ ಫ್ಯಾಮಿಲಿ ಅಥವಾ ಕುಟುಂಬಕ್ಕೆ ಸೇರಿರುತ್ತೆ ಅಂದರೆ ಲಿಬ್ಯುಲಿಡೇ ಅಂತಕ್ಕಂಥ ಒಂದು ಕುಟುಂಬಕ್ಕೆ ಸೇರಿರುತ್ತೆ. ಇದು ಈಗ ಸದರ್ನ್ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಸಾಮಾನ್ಯವಾಗಿ ಹೈ ಎಲಿವೇಶನ್ ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ ಸರಿಸುಮಾರು 550 ಮೀಟರ್ಗಿಂತ ಎತ್ತರ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಆಗಿರುತ್ತೆ. ಸೊ ಪ್ರಮುಖವಾಗಿ ಇದು ಕೇರಳದ ಮುನ್ನಾರ್ನಲ್ಲಿ ಮತ್ತೆ ಕೇರಳದ ಪರಾಂಬಿಕುಲಂನಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಇದು ತುಂಬಾ ರೇರ್ ಆಗಿರುತ್ತೆ. ದೋ ಇದು ಕಂಡು ಬಂದಿದ್ದರೂ ಕೂಡ ಇದು ಅತ್ಯಂತ ಅಪರೂಪವಾಗಿರುತ್ತೆ. ಸೊ ಇದು ಹೆಚ್ಚಾಗಿ ಯುರೋಪ್ನಲ್ಲಿ, ಆಫ್ರಿಕಾದಲ್ಲಿ ಮತ್ತೆ ಮಿಡಲ್ ಈಸ್ಟ್ ಅಥವಾ ಮಧ್ಯ ಪ್ರಾಚ್ಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಆಗಿರುತ್ತೆ. ಸೊ ಇದರ ಆವಾಸ ಸ್ಥಾನ ಹೇಗಿರಬೇಕು, ಹ್ಯಾಬಿಟ್ಯಾಟ್ ಹೇಗಿರ್ಬೇಕಂದ್ರೆ ಕೂಲ್ ಅಥವಾ ತಂಪಾದ ಒಂದು ಹವಾಮಾನ ಇರಬೇಕಾಗಿರುತ್ತೆ. ಮಾಂಟೆನೆ ಇಕೋಸಿಸ್ಟಮ್ ಅಂದ್ರೆ ಇದು ಎಲಿವೇಶನ್ ಎತ್ತರದ ಪ್ರದೇಶಗಳಲ್ಲಿ ಇರುವ ಕಾರಣದಿಂದ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಪ್ರದೇಶಗಳು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆವಾಸ ಸ್ಥಾನವಾಗಿರುತ್ತೆ. ಹೈ ಆಲ್ಟಿಟ್ಯೂಡ್ ವೆಟ್ಲ್ಯಾಂಡ್ಸ್ ಮತ್ತೆ ಫಾರೆಸ್ಟ್ಗಳಲ್ಲಿ ಇದು ಕಂಡು ಬರುತ್ತೆ. ಅಂದ್ರೆ ಎತ್ತರವನ್ನ ಹೊಂದಿರತಕ್ಕಂಥ ಜೋಗು ಪ್ರದೇಶಗಳಾಗಿರ್ಬೋದು ಮತ್ತೆ ಅರಣ್ಯ ಆವಾಸ ಸ್ಥಾನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಆಗಿರುತ್ತೆ. ಸೊ ಈ ಒಂದು ಡ್ರ್ಯಾಗನ್ ಫ್ಲೈ ಅನ್ನ ನಾವು ರೆಲಿಕ್ಟ್ ಸ್ಪೀಶೀಸ್ ಅಂತ ಹೇಳ್ತೇವೆ. ರೆಲಿಕ್ಟ್ ಅಂದ್ರೆ ಅವಶೇಷ ಪ್ರಭೇದಗಳು ಅಂತ ಹೇಳ್ತೇವೆ. ಯಾವ ಪ್ರಭೇದವನ್ನ ನಾವು ರೆಲಿಕ್ಟ್ ಅಂತ ಹೇಳ್ತೀವಿ ಅಂದ್ರೆ ಐತಿಹಾಸಿಕವಾಗಿ ಅಂದ್ರೆ ಬಹಳ ವರ್ಷಗಳ ಹಿಂದೆ ಅದರ ಪಾಪ್ಯುಲೇಷನ್ ಬಹಳ ಹೆಚ್ಚಾಗಿರುತ್ತೆ. ಬಟ್ ಈಗ ಅದು ಬಹಳ ನಶಿಸಿ ಹೋಗಿದ್ದರೆ ಆ ರೀತಿಯ ಪ್ರಭೇದಗಳನ್ನ ನಾವು ಅವಶೇಷ ಪ್ರಭೇದಗಳು
ಗಿಡಗಳು ಅಂತ ಕರಿತೇವೆ. ಸೊ ಈ ಒಂದು ಡ್ರ್ಯಾಗನ್ ಫ್ಲೈ ನಾನು ಇವತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಅದು ಕೂಡ ಈ ಒಂದು ರೆಲಿಕ್ಟ್ ಸ್ಪೀಶೀಸ್ಗೆ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಐಸ್ ಏಜ್ ರಿಲಿಕ್ಟ್ ಆಗಿರುತ್ತೆ, ಅಂದ್ರೆ ಹಿಮ ಯುಗಕ್ಕೆ ಸೇರಿರ್ತಕ್ಕಂಥ ಒಂದು ರೆಲಿಕ್ಟ್ ಸ್ಪೀಶೀಸ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಇಂಡಿಕೇಟ್ಸ್ ಪಾಸ್ಟ್ ಕ್ಲೈಮೇಟ್ ಶಿಫ್ಟ್, ಅಂದ್ರೆ ಹಿಂದೆ ಅದರ ಹವಾಮಾನ ಏನಿತ್ತು ಅದು ತುಂಬಾ ಪೂರಕವಾಗಿತ್ತು, ಆ ಒಂದು ಕಾರಣದಿಂದ ಇದರ ಪಾಪ್ಯುಲೇಷನ್ ಬಹಳ ಹೆಚ್ಚಾಗಿತ್ತು. ಈಗ ಇದರ ಪಾಪ್ಯುಲೇಷನ್ ಕಡಿಮೆ ಆಗಿದೆ, ಅಂದ್ರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಹವಾಮಾನದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ಸೂಚಿಸ್ತಕ್ಕಂಥ ಒಂದು ಪ್ರಭೇದ ಇದಾಗಿರುತ್ತೆ. ಇಟ್ ಶೋಸ್ ಸೌತ್ವರ್ಡ್ ಮೈಗ್ರೇಷನ್ ಡ್ಯೂರಿಂಗ್ ಗ್ಲೇಷಿಯಲ್ ಪೀರಿಯಡ್ಸ್, ಅಂದ್ರೆ ಈ ಒಂದು ಹಿಮಯುಗದ ಅವಧಿಯಲ್ಲಿ ದಕ್ಷಿಣಕ್ಕೆ ವಲಸೆ ಹೋಗ್ತಕ್ಕಂಥ ಒಂದು ಕೀಟವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಗುರುತು ಮಾಡೋದು ಹೇಗೆ ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಏನಿದೆ ಇವುಗಳ ಮಧ್ಯ ವ್ಯತ್ಯಾಸಗಳನ್ನ ನಾವು ನೋಡಬಹುದಾಗಿರುತ್ತೆ. ಈ ಮೇಲ್ ಬಾಡಿ ಏನಿರುತ್ತೆ ಅದು ರೆಡ್ ಕಲರ್ ಅನ್ನ ಹೊಂದಿರುತ್ತೆ, ಅಂದ್ರೆ ಕೆಂಪು ದೇಹವನ್ನ ಹೊಂದಿರತಕ್ಕಂಥದ್ದು. ಫ್ಲಾಟೆಂಡ್ ಮತ್ತೆ ಬ್ರಾಡ್ ಅಬ್ಡಮನ್, ಅಂದ್ರೆ ತುಂಬಾ ಚಪ್ಪಟೆ ಆಗಿರ್ತಕ್ಕಂಥ ಮತ್ತು ಅಗಲವಾಗಿರ್ತಕ್ಕಂಥ ಹೊಟ್ಟೆಯ ಭಾಗವನ್ನು ಮೇಲ್ ಡ್ರ್ಯಾಗನ್ ಫ್ಲೈಯಲ್ಲಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಆಂಬರ್ ಪ್ಯಾಚಸ್ ಅಟ್ ಹೈಂಡ್ ವಿಂಗ್ಸ್, ಅಂದರೆ ಹಿಂದ್ಗಡೆ ಇರ್ತಕ್ಕಂಥ ರೆಕ್ಕೆಗಳಲ್ಲಿ ಆಂಬರ್ ಬಣ್ಣದ ಕಲೆಗಳನ್ನು ಹೊಂದಿದ್ರೆ ಅದು ಮೇಲ್ ಡ್ರ್ಯಾಗನ್ ಆಗಿರುತ್ತೆ. ಇನ್ನು ಫೀಮೇಲ್ ಅಥವಾ ಇಮ್ಮೆಚ್ಯೂರ್ ಡ್ರ್ಯಾಗನ್ ಏನಿರುತ್ತೆ, ಅಂದರೆ ಇನ್ನೂ ಕೂಡ ಟೋಟಲಿ ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಏನಿರುತ್ತೆ ಅದು ಯೆಲ್ಲೋ ಬ್ರೌನ್ ಕಲರ್ ಇರುತ್ತೆ, ಹಳದಿ ಕಂದು ಬಣ್ಣವನ್ನು ಹೊಂದಿರುತ್ತೆ. ಪೇಲ್ ಥೊರಾಸಿಕ್ ಸ್ಟ್ರೈಪ್ಸ್ಗಳನ್ನು ಹೊಂದಿರುತ್ತೆ, ಅಂದರೆ ಆ ಥರ ಹೊಟ್ಟೆಯ ಮೇಲೆ ಒಂದು ಮಸುಕಾದ ಎದೆಗೂಡಿನ ಪಟ್ಟೆಗಳು, ಅಂದರೆ ರಿಂಕಲ್ಸ್ ಥರವಾಗಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಅದರ ಗಾತ್ರ 35ರಿಂದ 45 ಮಿಲಿಮೀಟರ್ ಇರುತ್ತೆ. ಸೊ ವಿಂಗ್ ಸ್ಪ್ಯಾನ್ ಅಥವಾ ರೆಕ್ಕೆಗಳ ಅಗಲ 60ರಿಂದ 75 ಮಿಲಿಮೀಟರ್ ರೆಕ್ಕೆಗಳ ಅಗಲವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡ್ರ್ಯಾಗನ್ ಫ್ಲೈಗೆ ಅತ್ಯಂತ ಕ್ಲೋಸೆಸ್ಟ್, ಅಂದರೆ ಆಲ್ಮೋಸ್ಟ್ ಕನ್ಫ್ಯೂಸಿಂಗ್ ಅದೇ ರೀತಿ ಕಾಣಿಸುತ್ತೆ, ಬಟ್ ಇದು ಬೇರೆ ಒಂದು ಸೈಂಟಿಫಿಕ್ ನೇಮನ್ನು ಹೊಂದಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕ್ರೋಕೋಥಿಮಸ್ ಸೆರ್ವಿಲಿಯಾ ಅಂತ ಕರಿತೇವೆ. ಸೊ ಇದು ನಾವಿಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಡ್ರ್ಯಾಗನ್ ಫ್ಲೈ ಏನಿರುತ್ತೆ ಸೊ ಅದೇ ರೀತಿ ಕಂಡು ಬರ್ತಕ್ಕಂಥದ್ದು. ಬಟ್ ಈ ಒಂದು ಡ್ರ್ಯಾಗನ್ ಫ್ಲೈ ಏನಿದೆ ಇದು ತಗ್ಗು ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ನಾವು ಈಗ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಎಲಿವೇಟೆಡ್ ಪ್ಲೇಸಸ್ಗಳಲ್ಲಿ ಕಂಡು ಬಂದರೆ, ಸೊ ಈ ಒಂದು ಸರ್ವಿಲಿಯೇ ಅಂತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಏನಿದೆ ಇದು ತಗ್ಗು ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಆಗಿರುತ್ತೆ. ಸೊ ಏನ್ ಕೀ ಡಿಫ್ರೆನ್ಸಸ್ ಅಂತ ನಾವು ನೋಡೋದಾದ್ರೆ, ಮೊದಲು ಡಿಸ್ಕಸ್ ಮಾಡಿರ್ತಕ್ಕಂಥ ಎರಿತ್ರೇಯ ಏನಿದೆ ಇದು ಅಬ್ಡಮಲ್ ಸೆಗ್ಮೆಂಟ್ಸ್, ಅಂದ್ರೆ ಗುರುತು ಮಾಡದ ಕಿಬ್ಬೊಟ್ಟೆಯ ಭಾಗಗಳನ್ನು ನಾವು ನೋಡಬಹುದಾಗಿರುತ್ತೆ. ಓಪನ್ ವಿಂಗ್ ವೆನೇಷನ್ಸ್, ಅಂದ್ರೆ ತೆರೆದ ರೆಕ್ಕೆಯ ವೆನೇಷನ್ಸ್, ಅಂದ್ರೆ ಈ ರೀತಿಯ ರೆಕ್ಕೆಗಳ ಮೇಲೆ ಈ ರೀತಿಯ ಒಂದು ಮಾರ್ಕ್ಗಳನ್ನು ನಾವು ಈ ಒಂದು ಸಿ ಎರಿತ್ರಿಯಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಸಿ ಸೆರ್ವಿಲಿಯಾದಲ್ಲಿ ಮಾರ್ಕ್ಡ್ ಅಬ್ಡಮನ್ ಸೆಗ್ಮೆಂಟ್, ಅಂದ್ರೆ ಅದರ ಹೊಟ್ಟೆಯ ಭಾಗದಲ್ಲಿ ನಾವು ಗುರುತುಗಳನ್ನು ಹೊಂದಿರತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಏನಿದರ ಮಹತ್ವ, ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಂಡಿಕೇಟರ್ ಆಫ್ ವೆಸ್ಟರ್ನ್ ಘಾಟ್ಸ್ ಏನ್ಷಿಯಂಟ್ ಇಕೋಲಾಜಿಕಲ್ ಹಿಸ್ಟ್ರಿ, ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಪ್ರಾಚೀನ ಪರಿಸರ ಇತಿಹಾಸದ ಒಂದು ಸೂಚಕ ಪ್ರಭೇದವಾಗಿ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೇನೆ ಇದೊಂದು ರೆಲಿಕ್ಟ್ ಸ್ಪೀಶೀಸ್ ಆಗಿರುತ್ತೆ, ಅನೇಕ ವರ್ಷಗಳಿಂದ ಇರತಕ್ಕಂಥ ಒಂದು ಪ್ರಭೇದ ಇದಾಗಿರುತ್ತೆ. ಶೋಸ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಬಯೋಗ್ರಾಫಿಕಲ್ ಪ್ಯಾಟರ್ನ್ಸ್, ಅಂದರೆ ಹವಾಮಾನ ಬದಲಾವಣೆ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಕಾರಣ ಏನು ಅಂದರೆ, ಸೊ ಇದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚಾಗಿ ಡಿಕ್ಲೇನ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೀಡ್ ಫಾರ್ ಬಯೋಡೈವರ್ಸಿಟಿ ಮಾನಿಟರಿಂಗ್ ಇನ್ ಹೈ ಆಲ್ಟಿಟ್ಯೂಡ್ ಇಕೋಸಿಸ್ಟಮ್. ಸೊ ಇದರಿಂದ ನಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಎತ್ತರದ ಪರಿಸರ ವ್ಯವಸ್ಥೆಗಳನ್ನು ನಾವು ಇನ್ನೂ ಹೆಚ್ಚು ಸಂರಕ್ಷಣೆ ಮಾಡಬೇಕಂತಕ್ಕಂಥದ್ದು. ಸೊ ಇದರ ಪಾಪ್ಯುಲೇಷನ್ ಕಡಿಮೆ ಆಗಿರೋದ್ರಿಂದ ನಾವು ತಿಳ್ಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ದಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ವಾಸ್ ಇನ್ಸ್ಟಿಟ್ಯೂಟೆಡ್ ಇನ್, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1969, 1969ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ನಾವು ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳ್ತೇವೆ, ಅಂದರೆ ಭಾರತದ ಸಿನಿಮಾ ಜಗತ್ತಿನ ಪಿತಾಮಹ ಅಂತ ಹೇಳ್ತೇವೆ. ಬಿಕಾಸ್ ಅವರು ಮೊಟ್ಟ ಮೊದಲ ಚಲನಚಿತ್ರವನ್ನು ಡೈರೆಕ್ಟ್ ಮಾಡ್ತಾರೆ. ಸೊ ಅದೇನು ಇವರ ಇತಿಹಾಸ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಪರ್ಸನ್ ಇಸ್ ನೋನ್ ಆಸ್ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಥವಾ ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಕರಿತೇವೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಏಪ್ರಿಲ್ 30, 1870ರಲ್ಲಿ ಮಹಾರಾಷ್ಟ್ರದ ತ್ರಿಂಬಕ್ನಲ್ಲಿ ಇವರ ಜನನ ಆಗುತ್ತೆ. ಸೊ ಅದಾದ್ಮೇಲೆ ಅವರು ಮಲ್ಟಿಫೆಸೆಟೆಡ್ ಜೀನಿಯಸ್ ಅಂತ ಕರಿತೇವೆ, ಅಂದರೆ ಅನೇಕ ಒಂದು
ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಚಲನಚಿತ್ರಕ್ಕೆ ಬರುವ ಮುಂಚೆ ಅವರು ಪೇಂಟರ್ ಆಗಿರ್ತಾರೆ, ವರ್ಣಚಿತ್ರಕಾರ ಆಗಿರ್ತಾರೆ, ಫೋಟೋಗ್ರಾಫರ್ ಛಾಯಾಚಿತ್ರಕಾರರು ಕೂಡ ಆಗಿರ್ತಾರೆ, ಸ್ಟೇಜ್ ಪ್ಲೇ ರೈಟ್ ಅಂದರೆ ರಂಗಭೂಮಿಯ ನಾಟಕಗಳನ್ನು ಬರೀತಕ್ಕಂಥ ವ್ಯಕ್ತಿ ಕೂಡ ಆಗಿರ್ತಾರೆ. ಅದ್ರ ಜೊತೆಗೆ ಮೆಜಿಷಿಯನ್ ಅಥವಾ ಜಾದುಗಾರನು ಕೂಡ ಆಗಿ ಅನೇಕ ಒಂದು ಟ್ಯಾಲೆಂಟ್ಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಈ ಡೈರೆಕ್ಟೆಡ್ ಇಂಡಿಯಾಸ್ ಫಸ್ಟ್ ಫುಲ್ ಲೆಂತ್ ಫೀಚರ್ ಫಿಲಮ್ ರಾಜಾ ಹರಿಶ್ಚಂದ್ರ ಇನ್ 1913 ಭಾರತದ ಮೊದಲ ಪೂರ್ಣ ಪ್ರಮಾಣದ ಚಲನಚಿತ್ರ, ಅದನ್ನು ರಾಜಾ ಹರಿಶ್ಚಂದ್ರ ಅಂತ ಹೇಳ್ತೇವೆ. ಸೊ ಈ ಒಂದು ಚಲನಚಿತ್ರವನ್ನು ಅವರು ನಿರ್ದೇಶನ ಮಾಡ್ತಾರೆ. ಸೊ ಇಂಡಿಯನ್ ಗೌರ್ಮೆಂಟ್ ಅಂದರೆ ಈ ಒಂದು ಪ್ರಶಸ್ತಿಯನ್ನು ಭಾರತ ಸರ್ಕಾರದ ವತಿಯಿಂದ ನೀಡಲಾಗುತ್ತೆ. ಯಾರು ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ, ಭಾರತೀಯ ಸಿನಿಮಾಕ್ಕೆ ಜೀವಮಾನ ಕೊಡುಗೆಯನ್ನು ನೀಡಿರ್ತಕ್ಕಂಥವರಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ 2025 ಮೋಹನ್ ಲಾಲ್ ರವರಿಗೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ನೀಡಲಾಗಿರುತ್ತೆ. 24 ರೇಖಾ ಅವರಿಗೆ, 22 ಆಶಾ ಪರೇಖ್, 21 ರಜನಿಕಾಂತ್ಗೆ ಈ ಒಂದು ಅವಾರ್ಡನ್ನು ಕೂಡ ನೀಡಲಾಗಿರುತ್ತೆ. ಆ್ಯಂಡ್ ನಮಗೆ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 1995 ಡಾಕ್ಟರ್ ರಾಜ್ಕುಮಾರ್ ರವರಿಗೆ 1995 ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿವೆ? ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯಾಷನಲ್ ಪಾರ್ಕ್ಸ್ ಆರ್ ಲೊಕೇಟೆಡ್ ಇನ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಂಪಬೆಲ್ ಬೇ ಮತ್ತು ಗಲಾತಿಯಾ ನ್ಯಾಷನಲ್ ಪಾರ್ಕ್ಸ್ ಏನಿರುತ್ತೆ, ಸೊ ಇವು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಏನಿರುತ್ತೆ, ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಕ್ಕಂಥದ್ದು ಅನುಮೋದನೆ ಕೊಟ್ಟಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಅನುಮೋದನೆ ಕೊಡಲಾಗಿರುತ್ತೆ? ಬಿಕಾಸ್ ಲ್ಯಾಕ್ಸ್ ಆಫ್ ಟ್ರೀಸನ್ನು ಇಲ್ಲಿ ಕಟ್ ಮಾಡಲಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ಒಂದು ಟ್ರೈಬಲ್ ಪಾಪ್ಯುಲೇಷನ್ಗೆ ಇದು ಅತ್ಯಂತ ಮಾರಕವಾಗಿರುತ್ತೆ. ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆಗೂ ಕೂಡ ಮಾರಕವಾಗಿರ್ತಕ್ಕಂಥ ಒಂದು ಬೃಹತ್ ಮಟ್ಟದ ಮೂಲಸೌಕರ್ಯಗಳನ್ನು ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಾಷ್ಟ್ರೀಯ ಹಸಿರು ಮಂಡಳಿ ಇದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿರ್ತಕ್ಕಂಥದ್ದು ಈಗ ಸುದ್ದಿಯಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಾಜೆಕ್ಟ್ಸ್ಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಬಂದು 81,000 ಕೋಟಿ ವೆಚ್ಚದಲ್ಲಿ ಇಲ್ಲಿ ಪ್ರಾಜೆಕ್ಟ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಟೌನ್ಶಿಪ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ. 409.6 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಟೌನ್ಶಿಪ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. 8.45 ಸ್ಕ್ವೇರ್ ಕಿಲೋಮೀಟರ್ಗಳಲ್ಲಿ ಸಿವಿಲಿಯನ್ ಮತ್ತು ಮಿಲಿಟರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ನಾಗರಿಕರು ಮತ್ತು ಮಿಲಿಟರಿ ಇಬ್ಬರೂ ಬಳಕೆ ಮಾಡಬಹುದಾಗಿರ್ತಕ್ಕಂಥ ಏರ್ಪೋರ್ಟ್ ಅಂತ ಈ ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟನ್ನು 7.66 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದ ಟ್ರಾನ್ಸ್ಶಿಪ್ಮೆಂಟ್ ಅಂದರೆ ವಸ್ತುಗಳನ್ನು ಇನ್ನೊಂದು ಹಡಗುಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಬಂದರುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ್ಯಂಡ್ ಗ್ಯಾಸ್ ಆ್ಯಂಡ್ ಸೋಲಾರ್ ಬೇಸ್ಡ್ ಪವರ್ ಪ್ಲಾಂಟನ್ನು 0.39 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನೇ ನಾವು ಮೆಗಾ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಮೆಗಾ ಪ್ರಾಜೆಕ್ಟ್ಗೆ NGT ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುತ್ತೆ. ಕಾರಣ ಏನು ಅಂದರೆ, ನೋ ಗುಡ್ ಗ್ರೌಂಡ್ ಟು ಇಂಟರ್ಫೈರ್ ಅಂದರೆ ಅದನ್ನು ನಾವು ಅತಿಕ್ರಮಣ ಪ್ರವೇಶ ಅಥವಾ ಅದನ್ನು ನಾವು ತಡಿಲಿಕ್ಕೆ ಯಾವುದೇ ರೀಸನ್ಸ್ ನಮಗೆ ಸಿಗ್ತಾ ಇಲ್ಲ. ಕಾರಣ ಏನು ಅಂದರೆ, ಅಡಿಕ್ವೇಟ್ ಸೇಫ್ ಗಾರ್ಡ್ಸ್ ಇನ್ ದ ಪ್ರಾಜೆಕ್ಟ್ ಬೈ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಂದರೆ ಇಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂದರೆ, ಪರಿಸರ ಅನುಮತಿಯಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂದು ಕೋಟ್ ಮಾಡುವ ಮುಖಾಂತರ NGT ಇದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಪ್ಲೇಸ್ ಏನಿದೆ ಇದು ಸ್ಟ್ರಾಟಜಿಕ್ ಲೊಕೇಶನ್ ಆಗಿರುತ್ತೆ, ಅಂದರೆ ಅತ್ಯಂತ ಕಾರ್ಯತಂತ್ರದ ಭಾಗವಾಗಿರುತ್ತೆ. ಕಾರಣ ಏನು ಅಂದರೆ, ಕ್ರಿಟಿಕಲಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಸೆಕ್ಯೂರಿಟಿ ಆ್ಯಂಡ್ ಮೆರಿಟೈಮ್ ಇನ್ಫ್ಲೂಯೆನ್ಸ್ ಅಂದರೆ ನಮ್ಮ ಭಾರತ ದೇಶದ ಭದ್ರತೆ ಮತ್ತು ಕಡಲ ಪ್ರಭಾವಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಇದಾಗಿರುತ್ತೆ. ಇಟ್ ಈಸ್ ಲೊಕೇಟೆಡ್ ಅಟ್ ದಿ ಮೌತ್ ಆಫ್ ಮಲಾಕಾ ಸ್ಟ್ರೇಟ್. ಸೊ ಇದು ಮಲಾಕಾ ಜಲಸಂಧಿ ಏನಿದೆ, ಮಲಾಕಾ ಜಲಸಂಧಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಮಲಾಕಾ ಜಲಸಂಧಿ ಯಾವ 2 ರಾಷ್ಟ್ರಗಳ ನಡುವೆ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಅತಿ ಹೆಚ್ಚಿನ ಪ್ರಶ್ನೆಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಏನಕ್ಕೆ ಮಲಾಕಾ ಸ್ಟ್ರೇಟ್ ಅಷ್ಟು ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ವರ್ಲ್ಡ್ಸ್ ಬಿಸಿಯೆಸ್ಟ್ ಶಿಪ್ಪಿಂಗ್ ಲೇನ್ಸ್ ಅಂತ ಹೇಳ್ತೇವೆ. ಪ್ರಪಂಚದ ಅತ್ಯಂತ ಬಿಸಿಯೆಸ್ಟ್ ಅಥವಾ ಜನನಿಬಿಡ ಅಥವಾ ಅತ್ಯಂತ ಹೆಚ್ಚಿನ ಬಳಕೆಗೆ ಒಳಪಡ್ತಕ್ಕಂಥ ಒಂದು ಶಿಪ್ಪಿಂಗ್ ಲೇನ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. 1/3
ಆಫ್ ದಿ ಗ್ಲೋಬಲ್ ಸೀ ಟ್ರೇಡ್, ಅಂದರೆ ಪ್ರಪಂಚದಾದ್ಯಂತ ನಡೀತಕ್ಕಂಥ ಸಮುದ್ರ ವ್ಯಾಪಾರದಲ್ಲಿ 1/3 ಈ ಒಂದು ಮಲಾಕಾ ಸ್ಟ್ರೇಟ್ನ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಕಡಲ ವ್ಯಾಪಾರವಾಗಿರುತ್ತೆ. ಸೊ ಇಟ್ ಈಸ್ ಕ್ಲೋಸ್ ಟು ಸುಂದಾ ಸ್ಟ್ರೇಟ್. ಸೊ ಇದು ಸುಂದಾ ಸ್ಟ್ರೇಟ್ಗೆ, ಅಂದರೆ ನಾನೇನು ನಿಕೋಬಾರ್ ಐಲ್ಯಾಂಡ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಅದು ಸುಂದಾ ಜಲಸಂಧಿಗೆ ಅತ್ಯಂತ ಹತ್ತಿರವಾಗಿರುತ್ತೆ. ಲೋಂಬೋಕ್ ಸ್ಟ್ರೇಟ್ಗೂ ಅತ್ಯಂತ ಹತ್ತಿರವಾಗಿರುತ್ತೆ. ಕೋಕೋ ಐಲ್ಯಾಂಡ್ಸ್ಗೂ ಹತ್ತಿರವಾಗಿರುತ್ತೆ. ಸೊ ಇವೆಲ್ಲವನ್ನ ಕೂಡ ನಾವು ಚೋಕ್ ಪಾಯಿಂಟ್ಸ್ ಇನ್ ಇಂಡೋ ಪೆಸಿಫಿಕ್ ರೀಜನ್ ಅಂತ ಹೇಳ್ತೇವೆ. ಅಂದರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಇವುಗಳನ್ನು ಚೋಕ್ ಪಾಯಿಂಟ್ಸ್ ಅಂತ ಕರಿತೇವೆ. ಚೋಕ್ ಪಾಯಿಂಟ್ಸ್ ಅಂದರೆ ಅತ್ಯಂತ ಹೆಚ್ಚಿನ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದ್ದು, ಅತ್ಯಂತ ಹೆಚ್ಚಿನ ವ್ಯಾಪಾರ ನಡೀತಕ್ಕಂಥ ಒಂದು ಪ್ರದೇಶಗಳನ್ನು ನಾವು ಚೋಕ್ ಪಾಯಿಂಟ್ಸ್ ಅಂತ ಕರಿತೇವೆ. ಬಿಕಾಸ್ ಅಲ್ಲಿ ಅನೇಕ ರಾಷ್ಟ್ರಗಳು ತಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ನಿರಂತರ ಪ್ರಯತ್ನಗಳನ್ನು ಮಾಡುವ ಉದ್ದೇಶದಿಂದ ಇವುಗಳನ್ನು ನಾವು ಚೋಕ್ ಪಾಯಿಂಟ್ಸ್ ಅಂತ ಹೇಳ್ತಕ್ಕಂಥದ್ದು. ಸೊ ಹಾಗಿದ್ರೆ ಇಟ್ ಈಸ್ ಅ ಮ್ಯಾಸಿವ್ ಗ್ರೀನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕನ್ಸೀವ್ಡ್ ಬೈ ನೀತಿ ಆಯೋಗ್. ಸೊ ನಾನೇನು ಈ ಮೆಗಾ ಪ್ರಾಜೆಕ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ಸೊ ಈ ಮೆಗಾ ಪ್ರಾಜೆಕ್ಟ್ಸ್ಗಳನ್ನು ಕನ್ಸೀವ್ ಮಾಡಿರ್ತಕ್ಕಂಥವರು ನೀತಿ ಆಯೋಗ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಅಪ್ರೂವ್ಡ್ ಬೈ ಯೂನಿಯನ್ ಕ್ಯಾಬಿನೆಟ್ ಇನ್ 2021 2021ರಲ್ಲಿ ಇದಕ್ಕೆ ಈಗ ಅನುಮತಿಯನ್ನು ನೀಡಲಾಗಿರುತ್ತೆ. ಇದು ಲಾರ್ಜೆಸ್ಟ್ ಗ್ರೀನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿರುತ್ತೆ. ಭಾರತ ದೇಶದ ಲಾರ್ಜೆಸ್ಟ್ ಬೃಹತ್ ಆಗಿರ್ತಕ್ಕಂಥ ಒಂದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಗ್ರೀನ್ ಫೀಲ್ಡ್ ಅಂದರೆ ಝೀರೋಯಿಂದ ಡೆವಲಪ್ ಮಾಡ್ತಕ್ಕಂಥ ಪ್ರಾಜೆಕ್ಟನ್ನು ನಾವು ಗ್ರೀನ್ ಫೀಲ್ಡ್ ಅಂತ ಕರಿತೇವೆ. ಬ್ರೌನ್ ಫೀಲ್ಡ್ ಅಂದರೆ ಆಲ್ರೆಡಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿರುತ್ತೆ, ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನು ನಾವು ಬ್ರೌನ್ ಫೀಲ್ಡ್ ಅಂತ ಹೇಳ್ತೇವೆ. ಬಟ್ ನಿಕೋಬಾರ್ ಅಂತಕ್ಕಂಥದ್ದು ಈಗ ಪ್ರಥಮ ಬಾರಿಗೆ ಅಲ್ಲಿ ಮೂಲ ಸೌಕರ್ಯಗಳನ್ನು ಇಷ್ಟು ದೊಡ್ಡ ಮಟ್ಟಿಗೆ ಡೆವಲಪ್ ಮಾಡ್ತಾ ಇರುವ ಕಾರಣದಿಂದ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ನಾವು ಇದನ್ನು ಹೇಳ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಈ ಪ್ರಾಜೆಕ್ಟ್ ಕಾಂಪೊನೆಂಟ್ಸ್ ಯಾವುದು ಅಂದರೆ ಇದರಲ್ಲಿ ಬರ್ತಕ್ಕಂಥ ಯೋಜನೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಟ್ ಗಲ್ತಿಯಾ ಬೇ. ಸೊ ಆ ಗಲ್ತಿಯಾ ಬೇ ಏನಿದೆ, ಸೊ ಅಲ್ಲಿ ಅಂತಾರಾಷ್ಟ್ರೀಯ ಸಾಗಾಣಿ ಬಂದರನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಮೆಂಟ್ ಅಂಡ್ ವಾಟರ್ ವೇಸ್ ಏನಿದೆ, ಸೊ ಇದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಪ್ರಾಜೆಕ್ಟ್ ಅನ್ನ ಲುಕ್ ಓವರ್ ಮಾಡ್ತಾ ಇದೆ ಅಥವಾ ಓವರ್ಸಿ ಮಾಡ್ತಾ ಇದೆ ಅಥವಾ ಇದರ ಮೇಲ್ವಿಚಾರಣೆಯಲ್ಲಿ ಅದನ್ನ ಡೆವಲಪ್ ಮಾಡಲಾಗುತ್ತೆ. ಸೊ ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. 450 ಮೆಗಾವ್ಯಾಟ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಒಂದು ಮಾಡರ್ನ್ ಟೌನ್ಶಿಪ್ ಅನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ ಯಾವ ರೀತಿ ರೆಸ್ಪಾಂಡ್ ಆಗ್ತಾರೆ, ಸೊ ಅದು ನಾವು ಮುಂದೆ ಕಾದು ನೋಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಎಕ್ಸ್ಪ್ಲೋರರ್ ಹೆಸರಿನ ಹುಲಿಯನ್ನು ಮತ್ತೆ ಯಾವ ಕಾಡಿಗೆ ಪರಿಚಯಿಸಲಾಗಿದೆ? ದಿ ಟೈಗರ್ ನೇಮ್ಡ್ ಎಕ್ಸ್ಪ್ಲೋರರ್ ವಾಸ್ ರೀಇಂಟ್ರಡ್ಯೂಸ್ಡ್ ಇಂಟು ವೈಲ್ಡ್ ಇನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಎಕ್ಸ್ಪ್ಲೋರರ್ ಅಂತಕ್ಕಂಥ ಒಂದು ಟೈಗರ್ ಅನ್ನ ಈಗ ಮರುಪರಿಚಯ ಮಾಡಲಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಏನಿದೆ ಅಂದ್ರೆ ಹುಲಿಗಳನ್ನ ತಮ್ಮ ಆವಾಸ ಸ್ಥಾನಗಳಿಗೆ ಮತ್ತೆ ಬಿಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವು ಆಪರೇಷನ್ ಸ್ಟ್ರೈಪ್ಸ್ ಅಂತ ಹೇಳ್ತೇವೆ. ಈ ಒಂದು ಆಪರೇಷನ್ ಸ್ಟ್ರೈಪ್ಸ್ ನ ಅಡಿಯಲ್ಲಿ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನಕ್ಕೆ ಎಕ್ಸ್ಪ್ಲೋರರ್ ಎಂದು ಹೇಳ್ತಕ್ಕಂಥ ಗಂಡು ಹುಲಿಯನ್ನ ಈಗ ಮರುಪರಿಚಯ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ. ಆ ಹುಲಿಯನ್ನ ನಾವು ಎಕ್ಸ್ಪ್ಲೋರರ್ ಅಂತ ಹೇಳ್ತೇವೆ. ಇದು ನ್ಯಾಷನಲ್ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಆಂಧ್ರ ಪ್ರದೇಶಕ್ಕೆ ಈ ಆಪರೇಷನ್ ಸ್ಟ್ರೈಪ್ಸ್ ನ ಅಡಿಯಲ್ಲಿ ಈಗ ರೀಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ. ಸೊ ಹಾಗಿದ್ರೆ ಈ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಈಸ್ಟ್ ಗೋದಾವರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ವೆಸ್ಟ್ ಗೋದಾವರಿ ಡಿಸ್ಟ್ರಿಕ್ಟ್ಸ್ ಆಫ್ ಆಂಧ್ರ ಪ್ರದೇಶ್, ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಮತ್ತೆ ಪಶ್ಚಿಮ ಗೋದಾವರಿ ಜಿಲ್ಲೆಗಳಲ್ಲಿ ಇದು ಇರ್ತಕ್ಕಂಥದ್ದು. ಇಟ್ ಲೈಸ್ ಅಲಾಂಗ್ ದಿ ಬ್ಯಾಂಕ್ಸ್ ಆಫ್ ಗೋದಾವರಿ ರಿವರ್, ಗೋದಾವರಿ ನದಿಯ ದಡದಲ್ಲಿ ಇರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಇದನ್ನ ಯಾಕೆ ಪಾಪಿಕೊಂಡ ಅಂತ ಕರಿತೀವಿ ಅಂದ್ರೆ, ಕೊಂಡ ಅಂದ್ರೆ ತೆಲುಗಿನಲ್ಲಿ ಬೆಟ್ಟ ಎಂದು 62 ಬೆಟ್ಟಗಳನ್ನ ಅಂದ್ರೆ ಹೆಸರಿಡಲಾಗಿರ್ತಕ್ಕಂಥ 62 ಬೆಟ್ಟಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ದೇವಕೊಂಡ ಇಸ್ ದಿ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಬೆಟ್ಟ ಅದನ್ನು ನಾವು ದೇವಕೊಂಡ ಅಂತ ಹೇಳ್ತೇವೆ. ಅದು ಅತ್ಯಂತ ಎತ್ತರವಾದ ಸ್ಥಳವಾಗಿರುತ್ತೆ. ದ ಮೋಸ್ಟ್ ಪ್ರಾಮಿನೆಂಟ್ ಮೌಂಟೇನ್ ಇನ್ ವೇರಲಾಕೊಂಡ. ಸೊ ವೇರಲಾಕೊಂಡ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದ ಪರ್ವತವಾಗಿರುತ್ತೆ. ಅತ್ಯಂತ ಎತ್ತರವಾದ ಪರ್ವತವನ್ನ ನಾವು ದೇವರಕೊಂಡ ಅಥವಾ ದೇವಕೊಂಡ ಅಂತ ಕರೀತಕ್ಕಂಥದ್ದು. ಸೊ ಅದರ ಜೊತೆಗೆ ಇದು ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾ ಬೈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಸೊ ಈ ಒಂದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಏನಿರುತ್ತೆ, ಸೊ ಇವರ ವತಿಯಿಂದ ಈ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯ ಪ್ರದೇಶವೆಂದು ಗುರುತಿಸಲಾಗಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಚಿಯರ್ ಪೆಸಾಂಟ್ ಪ್ರಾಥಮಿಕವಾಗಿ ಎಲ್ಲಿ ಕಂಡು ಬರುತ್ತದೆ?
ದ ಚಿಯರ್ ಪೆಸೆಂಟ್ ಈಸ್ ಪ್ರೈಮರ್ಲಿ ಫೌಂಡ್ ಇನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಹಿಮಾಲಯನ್ ರೀಜನ್ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಒಂದು ಪಕ್ಷಿಯಾಗಿರುತ್ತೆ. ಇದನ್ನ ನಾವು ಚಿಯರ್ ಪೆಸೆಂಟ್ ಅಂತ ಹೇಳ್ತೇವೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ? ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಇದರ ಸಂಖ್ಯೆ ಏಕೆ ಕಡಿಮೆ ಆಗ್ತಾ ಇದೆ ಅದನ್ನ ಪತ್ತೆ ಹಚ್ಚಿರ್ತಾರೆ. ಆ ರೀಸನ್ ಏನು ಅಂದ್ರೆ hunting and habitat degradation remain the biggest threats of ground dwelling chair peasants. ಸೊ ಗ್ರೌಂಡ್ ಡ್ವೆಲ್ಲಿಂಗ್ ಅಂದ್ರೆ ನೆಲದ ಮೇಲೆ ವಾಸ ಮಾಡ್ತಕ್ಕಂಥ ಪಕ್ಷಿ. ಈ ಒಂದು ಪಕ್ಷಿಯನ್ನು ನಾವು ಚಿಯರ್ ಪೆಸೆಂಟ್ ಅಂತ ಹೇಳ್ತೇವೆ. ಬೇಟೆಯಾಡುವಿಕೆ ಮತ್ತು ಆವಾಸ ಸ್ಥಾನದ ಅವನತಿ ಇವೆರಡು ಕಾರಣಗಳಿಂದ ಇದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗ್ತಾ ಇದೆ. ಸೊ ಈ ಒಂದು ಪಕ್ಷಿ ಏನಿದೆ ಫೌಂಡ್ ಇನ್ ಸ್ಟೀಪ್ ರಾಕಿ ಹಿಲ್ ಸೈಡ್ ಸ್ಟಡೆಡ್ ವಿತ್ ಸ್ಕ್ರಬ್ ಸ್ಟಂಟೆಡ್ ಟ್ರೀಸ್ ಅಂಡ್ ಗ್ರಾಸಿ ಸ್ಲೋಪ್ಸ್ ಬಿಟ್ವೀನ್ 1200 to 3350 ಮೀಟರ್ಸ್. ಅಂದರೆ 1200ರಿಂದ 3350 ಮೀಟರ್ಗಳ ನಡುವಿನ ಕುರುಚಲು ಅಂದರೆ ಅದು ಹೈಟನ್ನು ನಾನು ಹೇಳ್ತಾ ಇದ್ದೇನೆ. ಕುರುಚಲು ಪ್ರದೇಶವಾಗಿರ್ಬೋದು, ಚಿಕ್ಕ ಚಿಕ್ಕ ಮರಗಳಿರ್ತಕ್ಕಂಥ ಪ್ರದೇಶವಾಗಿರ್ಬೋದು, ಹುಲ್ಲಿನ ಇಳಿಜಾರಿಂದ ಕೂಡಿರ್ತಕ್ಕಂಥ ಕಡಿದಾದ ಕಲ್ಲಿನ ಬೆಟ್ಟಗಳ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ಇದು ವೆಸ್ಟರ್ನ್ ಹಿಮಾಲಯ ಫ್ರಮ್ ನಾರ್ತನ್ ಪಾಕಿಸ್ತಾನ್ ಥ್ರೂ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್ ಅಂಡ್ ಉತ್ತರಾಖಂಡ್ ಟು ಸೆಂಟ್ರಲ್ ನೇಪಾಳಲ್ಲಿ ಕಂಡು ಬರುತ್ತೆ. ಅಂದರೆ ಪಶ್ಚಿಮ ಹಿಮಾಲಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅದರ ಜೊತೆಗೆ ಉತ್ತರ ಪಾಕಿಸ್ತಾನದಿಂದ ಕಾಶ್ಮೀರ, ಹಿಮಾಚಲ್ ಪ್ರದೇಶ್ ಮತ್ತೆ ಉತ್ತರಾಖಂಡದ ಮೂಲಕ ಮಧ್ಯ ನೇಪಾಳದಲ್ಲೂ ಕೂಡ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ IUCN ಸ್ಟೇಟಸ್ ಬಂದು ವಲ್ನರಬಲ್ ಅಥವಾ ದುರ್ಬಲ ಅಂತ ಹೇಳ್ತೇವೆ. ಸೈಟ್ಸ್ ನ ಪ್ರಕಾರ ಇದು ಅಪೆಂಡಿಕ್ಸ್ 1 ಅಥವಾ ಅನುಸೂಚಿ 1ರಲ್ಲಿರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1971 ನ ಪ್ರಕಾರ ಇದು ಅನುಸೂಚಿ 1 ಅಥವಾ ಸ್ಕೆಡ್ಯೂಲ್ 1 ನಲ್ಲಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಟ್ರಿಬ್ಯೂಟ್ ಟು ಸೋಷಿಯಲ್ ರಿಫಾರ್ಮರ್ ಸಂತ ಸೇವಾಲಾಲ್ ಮಹಾರಾಜ್. ಸೊ ಸಂತ ಸೇವಾಲಾಲ್ ಮಹಾರಾಜ್ ಇವರಿಗೆ ಗೌರವ ನಮನ. ಸೊ ಇವರ ಜನ್ಮ ದಿನೋತ್ಸವದ ಒಂದು ಉದ್ದೇಶದಿಂದ ಇವರಿಗೆ ಗೌರವ ನಮನವನ್ನ ತಿಳಿಸಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇವರ ಕಾಂಟ್ರಿಬ್ಯೂಷನ್ ಏನಿತ್ತು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರನ್ನ ಸೇವಾಲಾಲ್ ಮಹಾರಾಜ್ ಅಥವಾ ಸೇವಾಲಾಲ್ ಮಹಾರಾಜ್ ಅಥವಾ ಸೇವಾಲಾಲ್ ಮಹಾರಾಜ್ ಎಂದು ಕೂಡ ಇವರನ್ನ ಕರೆಯಲಾಗ್ತಾ ಇತ್ತು. ಇವರು 18th ಸೆಂಚುರಿ ಅಂದ್ರೆ ಅರೌಂಡ್ 1739 ಇಂದ 1773 ವರೆಗೂ ಇವರು ಭಾರತ ದೇಶದಲ್ಲಿ ನೆಲೆಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಇವರು ಬಂಜಾರ ಕಮ್ಯುನಿಟಿ ಲೀಡರ್ ಆಗಿರ್ತಾರೆ. ಸೊ ಇವ್ರನ್ನ ಡೀಪ್ಲಿ ರೆಸ್ಪೆಕ್ಟೆಡ್ ಅಮಾಂಗ್ ದಿ ಬಂಜಾರ. ಸೊ ಬಂಜಾರಗಳು ಅತ್ಯಂತ ಹೆಚ್ಚಿನ ಗೌರವ ನೀಡ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಸೊ ಇವರು ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆಫ್ ನೊಮ್ಯಾಡಿಕ್ ಅಂಡ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಅಂದ್ರೆ ಈ ಅಲೆಮಾರಿ ಜನಾಂಗವಾಗಿರ್ಬೋದು ಮತ್ತೆ ಅಂಚಿನಲ್ಲಿರುವ ಅಂದ್ರೆ ಶೋಷಿತ ಗುಂಪುಗಳನ್ನ ಸಾಮಾಜಿಕ ಉನ್ನತಿಗಾಗಿ ಅವರು ಕೊಡುಗೆಯನ್ನ ನೀಡಿರ್ತಾರೆ. ಅಂಡ್ ಪ್ರಮೋಟೆಡ್ ಯೂನಿಟಿ ಅಂಡ್ ಡಿಸಿಪ್ಲಿನ್, ಏಕತೆ ಮತ್ತು ಶಿಸ್ತನ್ನ ಉತ್ತೇಜನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರ ಸೋಷಿಯಲ್ ರಿಫಾರ್ಮ್ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ನೋಡೋದಾದ್ರೆ ಅಪೋಸ್ಡ್ ಸೋಷಿಯಲ್ ಎವಿಲ್ಸ್ ಅಂಡ್ ಸೂಪರ್ಸ್ಟಿಷಿಯಸ್ ಅಂದ್ರೆ ಈ ಸಾಮಾಜಿಕ ಪಿಡುಗುಗಳು ಮತ್ತೆ ಮೂಢನಂಬಿಕೆಗಳು ಅದನ್ನ ನಾವು ಸೂಪರ್ಸ್ಟಿಷನ್ಸ್ ಅಂತ ಹೇಳ್ತೇವೆ. ಸೊ ಅದನ್ನ ಇವರು ಪ್ರಬಲವಾಗಿ ವಿರೋಧ ಮಾಡಿರ್ತಾರೆ. ಮೋರಲ್ ವ್ಯಾಲ್ಯೂಸ್ ಮತ್ತೆ ಎಥಿಕಲ್ ಲಿವಿಂಗ್ ಅನ್ನ ಎನ್ಕರೇಜ್ ಮಾಡಿರ್ತಾರೆ. ನೈತಿಕ ಮೌಲ್ಯಗಳು ಮತ್ತೆ ನೈತಿಕ ಜೀವನವನ್ನ ಇವರು ಪ್ರೋತ್ಸಾಹ ಮಾಡಿರ್ತಾರೆ. ಪ್ರಮೋಟೆಡ್ ಈಕ್ವಾಲಿಟಿ ಅಂಡ್ ಸೋಷಿಯಲ್ ಹಾರ್ಮೋನಿ, ಸಮಾನತೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನ ಇವರು ಉತ್ತೇಜನ ಮಾಡಿರ್ತಾರೆ. ಸೊ ಇವರ ಪ್ರಮುಖ ಟೀಚಿಂಗ್ಸ್ ಮತ್ತೆ ಫಿಲಾಸಫಿ, ಬೋಧನೆಗಳು ಮತ್ತೆ ತತ್ವಶಾಸ್ತ್ರ ಏನು ಅಂತ ನಾವು ನೋಡೋದಾದ್ರೆ ಟ್ರೂತ್ಫುಲ್ನೆಸ್, ಸರ್ವಿಸ್ ಟು ಹ್ಯುಮ್ಯಾನಿಟಿ, ಕಂಪ್ಯಾಷನ್, ಸಿಂಪ್ಲಿಸಿಟಿ ಮತ್ತೆ ಸೆಲ್ಫ್ ಡಿಸಿಪ್ಲಿನ್, ಸತ್ಯತೆ, ಮಾನವೀಯತೆಯ ಸೇವೆ, ಸಹಾನುಭೂತಿ, ಸರಳತೆ ಮತ್ತೆ ಸ್ವಯಂ ಶಿಸ್ತು ಅಂತಕ್ಕಂಥದ್ದು ಇವರ ಪ್ರಮುಖ ಮೌಲ್ಯಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಡಿವೋಷನ್ ಟು ಗಾಡ್, ದೇವರ ಭಕ್ತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ. ಎನ್ಕರೇಜ್ಡ್ ಸ್ಪಿರಿಚುವಲ್ ಅವೇರ್ನೆಸ್ ಅಲಾಂಗ್ ವಿತ್ ದಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಆಧ್ಯಾತ್ಮಿಕ ಜಾಗೃತಿಯನ್ನ ಕೂಡ ಇವರು ಪ್ರೋತ್ಸಾಹ ಮಾಡ್ತಾರೆ. ಅಂಡ್ ಅಡ್ವೊಕೇಟೆಡ್ ರೈಟಿಯಸ್ ಕಂಡಕ್ಟ್ ಅಂದ್ರೆ ಸದಾಚಾರದ ಒಂದು ಗುಣವನ್ನ ಇವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರ ಪ್ರಮುಖ ಪಿಲಿಗ್ರಿಮೇಜ್ ಪ್ಲೇಸಸ್ ಅಂದ್ರೆ ಪ್ರಸ್ತುತವಾಗಿ ಇವರ ಪ್ರಮುಖ ಯಾತ್ರಾ ಸ್ಥಳಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸೇವಾಲಾಲ್ ಮಹಾರಾಜ್ ಸಮಾಧಿ, ಇದು ಮಹಾರಾಷ್ಟ್ರದಲ್ಲಿರುತ್ತೆ. ಇದನ್ನ ಕಾಶಿ ಆಫ್ ಬಂಜಾರಸ್ ಅಥವಾ ಬಂಜಾರರ ಕಾಶಿ ಎಂದು ಈ ಒಂದು
ಪ್ರದೇಶವನ್ನು ಹೇಳಲಾಗುತ್ತೆ. ಇನ್ನು ಜಿಯೋಗ್ರಫಿಕಲ್ ಇನ್ಫ್ಲೂಯೆನ್ಸನ್ನು ನಾವು ನೋಡೋದಾದರೆ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ಇದರ ಜೊತೆಗೆ ಆಂಧ್ರ ಪ್ರದೇಶ್, ಮಧ್ಯಪ್ರದೇಶದಲ್ಲೂ ಕೂಡ ಇವರ ಪ್ರಭಾವ ಅತ್ಯಂತ ಹೆಚ್ಚಾಗಿ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1055. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.